ನೆನ್ನೆಲ್ಲ ಮಾಹಿತಿ ತಗೊಂಡೆ. ನಿನ್ನೆ ಗಣೇಶ ಪ್ರೊಸೆಷನ್ 1.5 ಗಂಟೆಗೆ ತೆಗಿಬೇಕಾಗಿತ್ತು. ಪೊಲೀಸ್ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಆ ಮೇನ್ ಮಸೀದಿ ಮುಂದೆನೆ ಹೋಗ್ಬೇಕಾಗಿತ್ತಂತೆ. 1.5 ಗಂಟೆ ನಮ್ಮ ಮಸೀದಿ ನಮಾಜ್ ನಡೀತಾ ಇದೆ. ಒಂದು 10 ನಿಮಿಷ ಆದ್ಮೇಲೆ ನೀವು ಓಡಿ ಅಂತ ಕೇಳಿದ್ದಾರೆ. ಅವರು ಒಪ್ಕೊಂಡಿಲ್ಲ. ಮಸೀದಿ ನಮಾಜಿ ಆದ್ಮೇಲೆ ಹೋಗಿ ಅಂತ 1.5 ಗಂಟೆ ಕೇಳ್ಕೊಂಡಿದ್ದಕ್ಕೆ ಅವರು ಒಪ್ಪಲಿಲ್ಲ. ಸಾಯಂಕಾಲ ಬಂದು ಪ್ರತಿಭಟನೆ ಗಲಾಟೆ ಮಾಡಿದ್ದಾರೆ. ಯಾರು ಈ ಗಲಾಟೆ ಆಗ್ಬೇಕಂತ ಒಬ್ಬ ಸೆಕ್ಯುಲರ್ ಮೈಂಡೆಡ್ ಲೀಡರ್ ಯಾರು ಬಯಸಲ್ಲ. ನಾವು ಇಷ್ಟಪಡಲ್ಲ ಯಾರು ಗಲಾಟೆ ಆಗ್ಬೇಕಂತ. ಇಂಥ ರಾಜಕಾರಣಿಗಳು ಹೇಳಿಕೆಯಿಂದಾನೆ ಈ ಗಲಭೆಗಳು ಆಗೋದು. ಈ ಹೇಳಿಕೆಗಳಿಂದ ಜಾಸ್ತಿ ಆಗ್ತಿದೆ ಘಟನೆ ಅಂತೀರಾ? ಈಗ ಗಲಾಟೆ ಆಗ್ಬಾರ್ದಂತ ನಾವೆಲ್ಲ ಬಯಸ್ಬೇಕು. ನಾವೆಲ್ಲ ಕರ್ತವ್ಯವೇನು, ಈ ತರ ಗಲಾಟೆ ಆಗ್ಬಾರ್ದಂತ ನಾವೆಲ್ಲ ಪ್ರಯತ್ನ ಮಾಡಬೇಕು. ಇಂಥ ಹೇಳಿಕೆಗಳು ಕೊಟ್ಟರೆ ಏನಾಗ್ತದೆ? ಕಾಂಗ್ರೆಸ್ ಸರ್ಕಾರ ಬಂದಿರೋದಕ್ಕೆ ಈ ರೀತಿಯಾದ ಘಟನೆಗಳಾಗ್ತಾ ಇದೆ ಅಂತ ಬಿಜೆಪಿ ನಿರಂತರವಾಗಿ ಆರೋಪ ಮಾಡ್ತಾ ನಿಯೋಗ ಕೂಡ ಭೇಟಿ ನೀಡ್ತಾ ಇದೆ. ಬಿಜೆಪಿ ಸರ್ಕಾರ ಗಲಾಟೆ ಆಗ್ಲೇ ಇಲ್ವಾ? ಬಿಜೆಪಿ ಸರ್ಕಾರ ಗಲಾಟೆ ಆಗ್ಕೂಡ್ದು ಅಂತ ನಾನು ಬಯಸ್ತೀನಿ. ಇದಿಷ್ಟು ಸಚಿವರಂತ ಜಮೀರ್ ಅಹಮದ್ ಅವರು. ಸಚಿವ ಜಮೀರ್ ಅಹಮದ್ ಖಾನ್ ರವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ರು. ಗಲಭೆ ಆಗ್ಲಿ, ಘರ್ಷಣೆ ಆಗ್ಲಿ, ಒಂದು ಕೋಮು ಮತ್ತೊಂದು ಕೋಮಿನ ಮೇಲೆ ಈ ರೀತಿ ಜಿದ್ದನ್ನ ಸಾಧಿಸಲಿ ಅಂತ ಯಾರೂ ಕೂಡ ಬಯಸೋದಿಲ್ಲ. ಆದ್ರೆ ಘಟನೆ ಆಗಿದೆ. ಆ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಕ್ರಮವನ್ನ ತೆಗೆದುಕೊಳ್ತಾರೆ. ಆದ್ರೆ ಒಂದಷ್ಟು ಮಂದಿ ವಿಪಕ್ಷ ನಾಯಕರು ಕೊಡ್ತಾ ಇರುವಂತಹ ಹೇಳಿಕೆಗಳಿದೆಯಲ್ಲ, ಅದು ಇಂತಹ ಘಟನೆಗಳು ಮತ್ತೆ ಆಗುವಂತೆ ಪ್ರಚೋದನೆಯನ್ನ ನೀಡುತ್ತೆ. ಅವರು ಆ ರೀತಿಯ ಸ್ಟೇಟ್ಮೆಂಟ್ಸ್ ಅನ್ನ ಕೊಡಬಾರದು ಅಂತ ಹೇಳಿದ್ದಾರೆ. ಇನ್ನು ಚೆಲುವರಾಯಸ್ವಾಮಿ ಅವರು ಸಾಂತ್ವನದ ನುಡಿಗಳನ್ನ ಅಲ್ಲಿನ ಒಂದಷ್ಟು ಮಂದಿ ಮಹಿಳೆಯರನ್ನ ಭೇಟಿಯಾಗಿ ಪ್ರತಿಭಟನಾ ನಿರತರನ್ನ ಭೇಟಿಯಾಗಿ ತಿಳಿಸಿದ್ದಾರೆ.